ಒಂದು ಟೈಮಲ್ಲಿ ಇಡೀ ಕಾಮಿಡಿ ಕಿರಾಡಿ ಸ್ಟೇಜ್ ಅಲ್ಲೋಲ ಕಲ್ಲೋಲ ಮಾಡಿದ ರೈಸಿಂಗ್ ಸ್ಟಾರ್ ರಾಕೇಶ್. ರೈಸಿಂಗ್ ಸ್ಟಾರ್ ರಾಕಿ ಬಾಯ್ಗೆ ಹೇಳ್ತೀನಿ ಸಾಕು. ಯಾರೇ ನೀವು? OTP ತೋರಿಸ್ರಿ ಫಸ್ಟ್. OTP ಯಾಕಪ್ಪ? ನೋಡಿ, ಒಳಗಡೆ ಒಬ್ಬ ಮಹಾನ್ ವ್ಯಕ್ತಿಗೆ ಸನ್ಮಾನ ನಡೀತಾ ಇದೆ. ಸೊ ಹಾಗಾಗಿ ಸೆಕ್ಯೂರಿಟಿ ತುಂಬಾ ಸ್ಟ್ರಿಕ್ಟ್ ಆಗಿದೆ ಕಣ್ರಿ. OTP ತೋರಿಸೋದ್ರಷ್ಟೇ ಒಳಗೆ ಬಿಡಕ್ ಸಾಧ್ಯ. ದಯವಿಟ್ಟು OTP ತೋರಿಸಿ. ಆ ಸನ್ಮಾನ ಕಾರ್ಯಕ್ರಮ ನಡೀತಿರೋದೇ ನನ್ಗೋಸ್ಕರ ಕಣೋ. ನಾನು ರೈಸಿಂಗ್ ಸ್ಟಾರ್ ರಾಕಿ. ಹೌದಾ? ನೀವು ಸ್ಟಾರ್ ಆದ್ರೂ ಆಗಿರಿ, ಆದ್ರೂ ಆಗಿರಿ, ದಯವಿಟ್ಟು OTP ತೋರಿಸಿ ಒಳಗೆ ಹೋಗಿ ಸರ್. ಯಾವ ನೀವು OTP ಕೊಡೋ ಟೈಮಲ್ಲಿ OTP ಕೇಳ್ತಿದ್ದೇನೆ. ನಿಮ್ಮ ಪಂಚಲ್ ಆಮೇಲೆ ಹೊಡ್ಕೊಳ್ಳೋರಂತೆ. ಫಸ್ಟ್ OTP ತೋರಿಸಿ ಸರ್. ಎಕ್ಸ್ಕ್ಯೂಸ್ ಮಿ ಸರ್, OTP ಬಂದಿದೆ ಸರ್. OTP ಬಂದಿದ್ಯಾ? ಒಂದ್ ನಿಮಿಷ. ನೀವು ಹೋಗಿ ಸರ್, ನೀವು ಹೋಗಿ ಸರ್. ನನ್ನ ಡ್ರೈವರ್ಗೆ OTP ಬಂದಿದ್ದು, ನಂಗೆ ಯಾಕೋ ಬಂದಿಲ್ಲ ಸರ್? ನಿಮ್ಗೆ ಅಲ್ವಾ ಸನ್ಮಾನ, ನಿಮ್ಗೆ ಯಾಕೆ OTP? ಅದಕ್ಕೆ ನಾವು ಒಳಗಡೆ ಹೋಗಿ ಹೇಳಿ ಕಳಿಸ್ತೀನಿ. ಕರೆಕ್ಟ್ ಆಗಿ ಹೇಳಿದೆ. ನೀವು ಬನ್ನಿ ಸರ್. OTP ಬಂದಾದ್ಮೇಲೆ ಹೋಗಿರುತ್ತೆ. ನಿಂತ್ಕೊಳ್ಳಿ. ಹೀರೋ ಸರ್ ಡ್ರೈವರು. ಹೀರೋ ಸರ್ ಎಲ್ಲಿ? ಸರ್ ನಮ್ಮ ಹೀರೋ ಈಚೆ ಈಚೆ ಬತ್ತವ್ರಂತ ಕಂಡ್ರ. ರೈಸಿಂಗ್ ಸ್ಟಾರ್ ರಾಕಿ ಬಾಯ್ಗೆ ಅಲ್ಲ, ಅದು OTP ಪ್ಯಾಕೆಟ್ ಎಲ್ಲ ರೆಡಿ ಇದೆ. ಅಲ್ಲ, ರೈಸಿಂಗ್ ಸ್ಟಾರ್ ಹಲೋ 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 ಹಲೋ. ಇನ್ನೇನು ನನ್ನ ಬಗ್ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಕಣೋ. ರಮೇಶ್ OTP ತೋರಿಸಿ. ಅಯ್ಯೋ ಅಣ್ಣ, MLA ರಮೇಶ್ ಯಾದವ್ ಅವ್ರು ಬತ್ತವ್ರಂತೆ. ರಮೇಶ್ ಯಾದವ್ಗೆ ಬರ್ಲಿ. ಹೋಗಿ ಎಲ್ಗಡೆ. ಹಾ, ಬಂತು ಬಂತು ಬಂತು. ಇರ್ಲಿ ಇರ್ಲಿ ಇರ್ಲಿ. ನಿಮ್ ಮುದಬಿ ನಿಂತ್ಕೊ, ಸುಮ್ನೆ ಡೈಲಾಗ್ ಅದೇ. ಅಣ್ಣ ಯಾರಣ್ಣ ಇವರು? ಕರ್ಬೇವಿನ ಗಿಡಕ್ಕೆ ಕೊರೋನಾ ಕಾಯಿಲೆ ಬಂದಿರಂಗ ಅವ್ರೆ. ರೇ, ಹಾಸ್ಪಿಟ್ಲ್ ಪಕ್ಕದ ರೋಡಲ್ಲಿ ಇರೋದು, ಹೋಗಿ. ಪೇಷಂಟ್ ಅಲ್ಲಪ್ಪ, MLA. ಏನಿದು? ಇನ್ನೊಂದ್ಸಲ ಮಾಡು. ಯಾರಿ ರಿಯಾಕ್ಷನ್ ಹೇಳ್ಕೊಟ್ಟವ್ರು ನಿನ್ಗೆ? ಮಡೇನೂರು ಮನು. ಸೂಪರ್ ನನ್ನ ಮಗನೇ. ಮಾನ್ಯರೇ, ತಾವೆಲ್ಲ ಇಲ್ಲಿ ಇವತ್ತು ನೆರೆಸಿದ್ದೀರಿ. ಬಹಳ ಖುಷಿ ಆಗ್ತಿದೆ, ಬಹಳ ಖುಷಿ ಆಗ್ತಿದೆ. ಹಾಗೆ ತಮಗೊಂದು ಇವತ್ತು ಸಾಧಕನ ಸನ್ಮಾನ ಆಗ್ತಾ ಇರೋದನ್ನ ಕಂಡು ಬಹಳ ಸಂತೋಷಿಸ್ತಾ ಇದ್ದೀನಿ. ನಾನು ಬಹಳ ಸಂತೋಷ ಪಟ್ಟಿದ್ದೇನೆ. ಮೇಡಮ್, ಸಾಧಕ ನಾನಲ್ಲ. ಅದೇ ಅನ್ಕಂಡೆ, DKDL ಕಂಟೆಂಟ್ ಮಾಡೋ ನನ್ನ ಮಕ್ಕಳನ್ನೆಲ್ಲ ಸಾಧಕ ಅಂತ ಯಾರು ಒಪ್ಕೊಳ್ಳಲ್ಲ ಅಂತ. ಅಲ್ಲ ಮೇಡಮ್, ನೀವೇನ್ ಕಣ್ಣಾಪರೇಷನ್ ಮಾಡಿಸ್ಕೋಕ್ ಬಂದಿದ್ದೀರಾ? ಇಲ್ಲಪ್ಪ, ಹೀರೋಗಳೆಲ್ಲ ಮಾಸ್ ಆದ್ರೆ ನಾನ್ ಗ್ಲಾಸ್ ಇಲ್ಲದೆ ಯಾವ ಸ್ಟೇಜ್ ಹತ್ತಲ್ಲ. ಗ್ಲಾಸ್ ಏನಾರು ಹಾಕೋಬೇಡಿ ಅಂತ ನೀವಂದ್ರೆ ಈ ಶೋನಲ್ಲೇ ಇರಲ್ಲ, ಬಿಟ್ಟೋಗ್ಬಿಡ್ತೀನಿ. ಹೋಗಿ ಮೇಡಮ್, ಬಂದು 3 ವಾರ ಆಯ್ತು, ಯಾವ ಸ್ಕಿಟ್ ವರ್ಕ್ ಆಯ್ತಿಲ್ಲ. ಹೋಗಿ ಫಸ್ಟ್. ನಮ್ಮ ಹೀರೋ ಸರ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತಾರೆ. ಅದರೊಳಗೆ ನಮ್ಮ MLA ಸಾಹೇಬ್ರು ನಮ್ಮ ಹೀರೋ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ಕೇಳಕತ್ತಾ ಇದ್ದೀನಿ. ಬನ್ನಿ ಸರ್. ಈ ಸನ್ಮಾನ ಸಮಾರಂಭಕ್ಕೆ ನನ್ನ PA ಜೊತೆ ಬಂದಿರೋದು ನನಗೆ ತುಂಬಾ ಸಂತೋಷ. ಸರ್, ಹೀರೋ ಬಗ್ಗೆ ಮಾತಾಡಿ. ನಮ್ ರೈಸಿಂಗ್ ಸ್ಟಾರ್ ರಾಕೇಶ್ ಅವರು 21 ವರ್ಷಕ್ಕೆ ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ. ಹಾಗೆ ನನ್ನ PA ಕೂಡ 21 ವಾರಕ್ಕೆ ತುಂಬಾ ಎತ್ತರಕ್ಕೆ ಬೆಳೆದಾಳೆ. ಓಟ್ ಹಾಕು, ಓಟ್ ಹಾಕು. ಏನ್ರಿ ಬಂದಿರೋ ನಿಮ್ಗೆ? ನೋಡಕ್ಕೆ ದೊಡ್ಡ ವ್ಯಕ್ತಿ ತರ ಕಾಣಿಸ್ತೀರಾ. ಹೋಗಿ ಕಾಂಪೌಂಡ್ ಮೇಲೆ ಕೂತಿದ್ದೀರಲ್ಲ, ಕೆಳಗೆ ಇಡ್ರಿ. ಕೈ ನೋಡಿ, ತಿಳಿಯ ಕೆಳಗೆ. ಯಾರೇ ಅಲ್ಲಿ ಕ್ರೌಡ್ ಸ್ವಲ್ಪ ಕಮ್ಮಿ ಮಾಡ್ರಿ. ಮೇಡಮ್, ಹೇಳಪ್ಪ. ನಾನು ಈ ಕಡೆ ಇದ್ದೀನಿ. ಕಾಣಿಸ್ತಾ ಇದೆಯಾ? ಹೇಳು. ಮೇಡಮ್, ನೀವೇ ಮಾತಾಡ್ಬೇಕು ಇವಾಗ. ನಾನೇ ಮಾತಾಡ್ಬೇಕೆ? ಖಂಡಿತವಾಗಲು. ಬನ್ನಿ ಮೇಡಮ್, ಬನ್ನಿ ಮೇಡಮ್. ನಿಮ್ದು ವಾಯ್ಸ್ ಇದ್ ಮಾಡ್ತೀರಾ, ಇಮಿಟೇಟ್ ಮಾಡ್ತೀರಲ್ಲ, ಅದ್ರಲ್ಲಿ ಮಾತಾಡಿ ಮೇಡಮ್. ಮಳೆಯರೇ, ಹಾಗೂ ನನ್ನ ನೆಚ್ಚಿನ ಮಕ್ಕಳೇ, ಇವತ್ತು ತಾವೆಲ್ಲರೂ ಕೂಡ ಒಬ್ಬ ಸಾಧಕನಿಗೆ ಸನ್ಮಾನವನ್ನು ಮಾಡಲಿಕ್ಕೆ ಇಲ್ಲಿ ನೆರೆಸಿದ್ದೀರಿ. ಆ ಸಾಧಕನಿಗೆ ತಾವೆಲ್ಲರೂ ಅಭಿಮಾನಿಗಳು. ಹಾಗೆ ನಾನು ಕೂಡ, ನನ್ನ ಒಂದು ಮಗು, ನನ್ನ 3 ಗಂಡಂದ್ರು ಕೂಡ ಅಭಿಮಾನಿಗಳು. ಕ್ಷಮಿಸಿ, ನನ್ನ 3 ಮಕ್ಕಳು ಹಾಗೂ ಒಬ್ಬ ಗಂಡ ಕೂಡ ಅಭಿಮಾನಿ. ಬಹಳ ದೊಡ್ಡ ಸಾಧಕನಪ್ಪ ಅವನು. ಅದೇನು ಕಳನಟನಾಗಿ ಆಕ್ಟಿಂಗ್ ಮಾಡಿದ್ದಾನೆ ಅಂತ
ನಾನ್ ಯಾವ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಗೊತ್ತು. ಖಳನಾಯಕ ಅಂತೆ ಕಣೋ ನಾನು. ಖಳನಾಯಕನನ್ನ ಮೆಚ್ಚಿ ನಾನು ಸಣ್ಣಂದಿನಿಂದನೇ ಅವನಿಗೆ ಅಭಿಮಾನಿಯಾಗಿ ಬಿಟ್ಟೆ. ಹಾ ಹೇಳಪ್ಪ. ಗೊತ್ತು, ಕಾಮಿಡಿ ಆಕ್ಟರ್ ಅವನು. ತಮಿಳಿನಲ್ಲಿ ಒಂದು 4-5 ಸಿನಿಮಾಗಳನ್ನ ಮಾಡಿದ್ದಾನೆ. ಅದನ್ನು ನೋಡಿ ನಾವೆಲ್ಲರೂ ಮೆಚ್ಚಿದ್ದೇವೆ. ಏನು ಚೆನ್ನಾಗಿ ಆಕ್ಟ್ ಮಾಡ್ತಾನೆ, ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ಇದೇ ಖುಷಿಲಿ ಸ್ವಲ್ಪ ಕನ್ನಡಕ್ಕೆ ತೆಗೆದ್ಬಿಟ್ಟು ಮಾತಾಡ್ತೀರಾ? ಕನ್ನಡ ತೆಗಿಬೇಕೆ? ಆಯ್ತು ಬಿಡ್ರಪ್ಪ, ನಿಮಗೋಸ್ಕರ ತೆಗಿತೀನಿ. ಬಹಳ ಖುಷಿ ಆಗ್ತಿದೆ, ಬಹಳ ಖುಷಿ ಓಟಿ ಬಂದಿದೆ ಅಂತ ಹೇಳಿದ್ಯಾ? ಒಂದ್ ನಿಮಿಷ ಇರಿ. ನೀವ್ ಹೋಗಿ ಸರ್, ನೀವು ನೀನ್ ಯಾರ ಕಡೆ ಹೋಗಿ? ನಾನು ಯಾರ ಕಡೆವನಲ್ಲ. ಒಬ್ಬ ಕಿತ್ತೋದನ್ ಮಗನ ಪ್ರೋಗ್ರಾಮ್ ಇದೆ ಅಂತ ಓಟಿ ಬಂದಿ, ಅದಕ್ಕೆ ಅಷ್ಟೇ ಬಂದೆ ನಾನು ಇವಾಗ. ನೀವ್ ಹೋಗಿ ಸರ್, ನೀವು ಹೋಗಿ ಸರ್. ನನ್ನ ಮಕ್ಕಳಿಗೆಲ್ಲ OTP ಕಳಿಸಿದ್ದೇನೆ. ಸನ್ಮಾನಿತ ಒಬ್ಬ ವ್ಯಕ್ತಿಗೆ OTP. ಅಲ್ಲ ಸರ್, ನಮ್ ಬಾಸ್ ಬರ್ತಾರೆ ಅಂತ ಇದೆ. ಎಲ್ಲೋ ನಿಮ್ ಹೀರೋ ಅಲ್ಲ ಸರ್, OTP ಕಾಮಿಡಿಗೆ ನಡೀಲಿದ್ದಾಗ ಮಾತ್ರ ನಾನು ಅದು ಇದು ಅಣ್ಣ ಅಪ್ಪ ಅಂತಾರೆ. ಇವಾಗ ತಾಯಿ ಮಡಿಲಿಗೆ ಬೆಲೆ ಕೊಡ್ತಾ ಇಲ್ವಲ್ಲ ಅವರು ಎಲ್ಲಿ? ಅಲ್ಲ ಸರ್, ಅದೇ OTP. ಯಾವ ಓಟಿ ಪ್ಯಾಕೆಟ್ ದಯವಿಟ್ಟು ಕ್ಷಮಿಸಿ, ಕಾರಣಾಂತರಗಳಿಂದ ನಮ್ಮ ಹೀರೋ ಸರ್ ಬರಕ್ಕಾಗಿಲ್ಲ. ಅದಕ್ಕೆ ಅವ್ರು ಡ್ರೈವರ್ಗೆ ಸನ್ಮಾನ ಮಾಡ್ತಾ ಇದೀವಿ. ಬನ್ನಿ ನಾನೇನಾದ್ರೂ ಒಂದು ಕೊಡ್ತೀನಿ, ಕೊಡ್ರು. ಮಗ ತಗೋ, ಈ 500 ರೂಪಾಯಿ ತಗೋ. ಇವಾಗ್ಲಾದ್ರೂ ನನ್ನನ್ನು ಒಳಗಡೆ ಹೋಗಕ್ ಬಿಡು. ಲಂಚ ಲಂಚ ಲಂಚ. ಹುಟ್ಟಬೇಕಾದ್ರೂ ಲಂಚ, ಸಾಯ್ಬೇಕಾದ್ರೂ ಲಂಚ. ಪ್ರಪಂಚದಲ್ಲಿ ಎಲ್ಲಿ ನೋಡ್ ಬರೀ ಲಂಚ ಲಂಚ. ನನ್ಗೆ ಲಂಚ ಕೊಡಕ್ ಬತ್ತೀಯೇನೋ? ಸುಮ್ಮನೆ ನಿಂತ್ಕೊಳ್ಳೋ ಬಚ್ಚ. ದಯಾನಂದ್ ಸರ್ ಬಂದಿದ್ದಾರಂತ ಎಲ್ರು ಮಿಮಿಕ್ರಿ ಮಾಡಕ್ಕೆ ಶುರು ಮಾಡಿದ್ದೀರಲ್ರು. ಸರ್, ಈಗ ಕಾರ್ಯಕ್ರಮ ಮುಕ್ತಾಯ ಮಾಡುವಂತ ಟೈಮು. ಜ್ಯೂಸ್ ಕುಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಆಗ್ಲಿ ಆಗ್ಲಿ. ಎಲ್ಲರೂ ಸಮಾಧಾನ ಪಟ್ಟು ನಿಮ್ಮನ್ನು ನೋಡ್ತಾ ಇದ್ರೆ ನನ್ಗೆ ಯಾಕೋ ಈ ಅನ್ನಿಸ್ತದೆ ಸರ್. ಸರ್, ನನ್ನ ಕೆಲಸ ಹೋದ್ರೂ ಪರವಾಗಿಲ್ಲ ಸರ್. ಸರ್, ನೀವು ಹೋಗಿ ಸರ್. ಯಾವ OTP ಬೇಡ, ಏನು ಬೇಡ, ನೀವು ಹೋಗಿ ಸರ್. ಈಗ ಫಸ್ಟೇ ಕಳಿಸ್ಬೇಕಾನೆ. ನೀವು ಹೋಗಿ ಸರ್. ಬರೋಣ, ಹೋಗಲ್ಲ. ಚೇರ್ ಯಾಕೆ ತೆಗಿತಿದ್ಯಾ? ಫಂಕ್ಷನ್ ಇನ್ನೂ ಮುಗ್ದಿಲ್ಲ. ಫಂಕ್ಷನ್ ಆಲ್ರೆಡಿ ಮುಗೀತು ಸರ್. ಇಲ್ಲ ಕಣೋ, ನಿಂಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಕಣೋ. ಅದೇನಾಗಿದೆ ಅಂದ್ರೆ, ಯಾರಿಗೂ ಆಗ್ಬೇಕಾಗಿರೋ ಸನ್ಮಾನ ಇನ್ನು ಯಾರಿಗೂ ಆಗಿದೆ. ಇವಾಗ ನಾನ್ ಬಂದಿದ್ದೀನಲ್ವಾ, ಇವಾಗ ಕರೆಕ್ಟ್ ಆಗುತ್ತೆ. ಈಗ ಅವ್ರು ಜ್ಯೂಸ್ ಬ್ರೇಕಿಗೆ ಹೋಗಿದ್ದಾರೆ, ಬರ್ತಾರೆ. ಅಯ್ಯೋ ಇಲ್ಲ, ಕಿತ್ತೋದ್ ನನ್ನ ಮಗ ಬರ್ಬೇಕಾಗಿತ್ತು. ಅವ್ನು ಬಂದಿಲ್ಲ ಅಂತ ಅವ್ನು ಡ್ರೈವರಿಗೆ ಸನ್ಮಾನ ಮಾಡಿ ಕಳಿಸ್ಬಿಟ್ರು.